ಆಗ್ಬೋದು, ಇಲ್ಲಂತಲ್ಲ. ರಾಜಕೀಯದಲ್ಲಿ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಲ್ಲ, ಇವತ್ತಿನ ಮಿತ್ರ ನಾಳೆ ವೈರಿ ಆಗ್ತಾನೆ, ನಾಳದ ಮಿತ್ರ ಆಗ್ತಾನೆ. ಹಂಗೆ ಅವ್ರ ನಡಕ್ಕೆ ಏನಾದರೂ ಆಗಲಿ, ಬಟ್ ಚಿಕ್ಕೋಡಿ ಒಂದನ್ನಲ್ಲ, ಜೊತೆಗೆ ಗೋಕಾಕನ್ನು ನೀವು ಜಿಲ್ಲೆ ಮಾಡಿ ಅನ್ನೋದು ನಮ್ಮ ಗೋಕಾಕದ ಅಶೋಕ್ ಪೂಜಾರಿ, ಜೊತೆಗೆ ಅರ್ಜುನ್ ಪಂಗನವ್ರು, ಡಾಕ್ಟರ್ ಅರ್ಜುನ್ ಪಂಗನವ್ರು ಅಂತ ಹೇಳ್ಕೊಂಡು ಪ್ರೊಫೆಸರ್ ಅವರು ರಿಟೈರ್ಡ್, ಅವ್ರ ಜೊತೆಗೆ ಅನೇಕರು ಎಲ್ಲರಿಗೂ ಬೈಕ್ ಒಂದೇನಾಗಿದೆಪ್ಪ ಅಂದ್ರೆ, ಇವತ್ತು ನೀವು ಫೇಸ್ಬುಕ್ಕದು ನೋಡ್ರಿ ಹೆಚ್ಚು ಕಡಿಮೆ ಅವರೆಲ್ಲರೂ ಇವತ್ತು ಬೈಕ್ ಇಡುವಂಥದ್ದು ಏನಪ್ಪ ಅಂದ್ರೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥದ್ದು, ಚಿಕ್ಕೋಡಿ ಭಾಗದಾಗ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ. ಮತ್ತು ಗಣೇಶ್ ಹುಕ್ಕೇರಿ ಅವ್ರ ಸಹಿತ ಈಗಾಗಲೇ ಅಲ್ಲಿ ಐಗಳೆ ಅವರಾಗಿರ್ಬೋದು, ಐಹೊಳೆ ಅವರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಅಲ್ಲಿಯೇ ಶಾಸಕರು ನಮ್ಮ ಜಿಲ್ಲಾ ಆಗಲ್ಪ ಚಿಕ್ಕೋಡಿ ಅನ್ನೋದು ಬಯಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಈಗಾಗಲೇ ಸತೀಶ್ ಅವರು ಸಹ ಜಿಲ್ಲಾ ಆಗಲಿಂತ ಪ್ರಯತ್ನ ಮಾಡಿದ್ದಾರೆ, ಉಸ್ತುವಾರಿ ಆದಮೇಲೆ ಅಂತ. ಅದರ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅದಕ್ಕೆ ಇವತ್ತು ಅವರು ಉತ್ತರ ಹುಡುಕಬೇಕಾಗ್ಯದ. ಒಂದು ವೇಳೆ ಗೋಕಾಕ್ ಜಿಲ್ಲಾ ಆಗದ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಯ್ತಪ್ಪ ಅಂದ್ರೆ ಅದರಿಂದ ರಾಜಕೀಯ ಹೊಡೆತ ನಿಶ್ಚಿತವಾಗಿಯೂ ಜಾರಕಿಹೊಳಿ ಸಹೋದರರ ಕುಟುಂಬಕ್ಕೆ ಬೀಳುತ್ತದೆ ಅನ್ನೋದು ಬಹುಸಂಖ್ಯಾತರ ಅಭಿಪ್ರಾಯ. ಜನರು ಮಾತಾಡೋ ಮಾತುಗಳಿವೆಲ್ಲ, ಮಾಡಿಸ್ಬೇಕಾಯ್ತು, ಯಾಕೆ ಮಾಡಲಿಲ್ಲ, ಭಾಳ ಎತ್ತರಕ್ಕೆ ಬೆಳೆದಾರೆ. ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥವ್ರಿಂದ ಒಂದು ಸಣ್ಣ ಕೆಲಸ ಜಿಲ್ಲಾ ಮಾಡಲಿಕ್ಕೆ ಆಗಲಿಲ್ವ ಗೋಕಾಕ್ ಅನ್ನುವಂಥದ್ದು. ಮತ್ತು ಫ್ಯೂಚರ್ದಲ್ಲೇ ಚಿಕ್ಕೋಡಿ ಡಿ ಕೆ ಶಿ ಅವರಿಂದ ಆಯ್ತಪ್ಪ ಅಂತಂದ್ರೆ ಆ ಭಾಗದಲ್ಲಿ ಮುಂದಿನ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಪೆಟ್ಟು ಬೀಳ್ಬೋದು ಅನ್ನುವಂಥ ವಿತರ್ಕಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಜಿಲ್ಲಾ ಹೋರಾಟ ಮತ್ತೊಮ್ಮೆ ಕಾವು ಪಡಿತಾ ಇದೆ. ಇದು ಯಾರಿಗೆ ಎಷ್ಟು ಲಾಭ ಮಾಡ್ಬೋದು, ಯಾರಿಗೆ ಹಾನಿ ಮಾಡ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನೆನಪಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಜನಗಣತಿ ಆರಂಭ ಮಾಡಬೇಕಾಗಿತ್ತು ಇಷ್ಟರೊಳಗೆ, ಅದರ ವಿಷಯದಲ್ಲಿ ಇನ್ನೂ ಮಾಡಿಲ್ಲ. ಅವ್ರಿಗೆ ಮಾಡುವ ಉದ್ದೇಶ ಇದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಜಬರ್ದಸ್ತಾಗಿ ಬೆಳೆದನ್ನು ನೋಡಿದ ತಕ್ಷಣ ನಾವು ಜಾತಿ ಗಣತಿ ಮಾಡ್ತೀವಿ, ಜನಗಣತಿ ಮಾಡ್ತೀವಿ ಏನೋ ಮೋದಿಯವರು ಹೇಳಿದರು. ಅದು ವಾಸ್ತವವಾಗಿ ಮಾಡ್ತಾರಾ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಅದ. ಹೀಗಾಗಿ ಈಗ ಆರಂಭ ಆಗಬೇಕಾಗಿತ್ತು ಜನಗಣತಿ, ಇನ್ನೂ ಆರಂಭ ಆಗಿಲ್ಲ. ಅಲ್ಲಿವರೆಗೆ ಇದನ್ನು ಜಿಲ್ಲಾ